Hi, hello, good morning, dear lovely children and dear friends. Let's discuss on previous year's SSLC question papers. First language English NCERT. Subject code 15E. Those who are in Adarsha Vidyalayas in ಕರ್ನಾಟಕ ರಾಜ್ಯದ ಎಲ್ಲ ಆದರ್ಶ ವಿದ್ಯಾಲಯಗಳ ಪ್ರೀತಿಯ SSLC ಮಕ್ಕಳೇ ಹಾಗೂ ಸ್ನೇಹಿತರೆ, ಇದುವರೆಗೂ ನಮ್ಮ 15E ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ NCERT ಈ ವಿಷಯದಲ್ಲಿ ಒಟ್ಟು 7 SSLC ಬೋರ್ಡ್ ಪರೀಕ್ಷೆಗಳು ನಡೆದಿವೆ. ಮೊದಲಿಗೆ ನಮ್ಮ ಸಿಲೆಬಸ್ನ ಎಕ್ಸಾಮ್ ಪ್ರಾರಂಭ ಆಗಿದ್ದು ಮಾರ್ಚ್ 22ರಲ್ಲಿ. ನಂತರ ಸಪ್ಲಿಮೆಂಟ್ರಿ ಜೂನ್ 22ರಲ್ಲಿ ನಡೀತು. ಹಾಗೇನೆ 2023ರಲ್ಲಿ ಒಂದು ಮೇನ್ ಮತ್ತೆ ಒಂದು ಸಪ್ಲಿಮೆಂಟ್ರಿ ಹಾಗೂ 2024ರಲ್ಲಿ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಅಂತ 3 ಬಾರಿ ಪರೀಕ್ಷೆಗಳು, ಒಟ್ಟು 7 ಬಾರಿ ಪರೀಕ್ಷೆಗಳು ನಡೆದಿವೆ. ಈ ಎಲ್ಲ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳಲ್ಲಿನ ಗ್ರಾಮರ್ ಟಾಪಿಕ್ನ ಕ್ವಶನ್ಗಳನ್ನ ಕುರಿತು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಿಮಗೆ ಈ ಬ್ಲೂ ಪ್ರಿಂಟ್ನ ಬಗ್ಗೆ ಸ್ವಲ್ಪನಾದರೂ ತಿಳ್ಕೊಂಡಿರ್ಬೇಕು. ಸೊ ಬ್ಲೂ ಪ್ರಿಂಟ್ ಅಂದ್ರೆ ಯಾವ ಒಂದು ವಿಷಯದ ಬಗ್ಗೆ ಎಷ್ಟು ಪ್ರಶ್ನೆಗಳನ್ನ ಕೇಳಿರ್ತಾರೆ ಅನ್ನೋದ್ರ ವಿಚಾರ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ NCERT ವಿಷಯದಲ್ಲಿ ಪ್ರೋಸ್ ಇಂದ 28 ಮಾರ್ಕ್ಸ್, ಪೊಯಮ್ಸ್ ಇಂದ 24 ಮಾರ್ಕ್ಸ್, ಸಪ್ಲಿಮೆಂಟರಿ ರೀಡಿಂಗ್ಸ್ ಇಂದ 15 ಮಾರ್ಕ್ಸ್, ಗ್ರಾಮರ್ ಅಂಡ್ ವೊಕ್ಯಾಬ್ಯುಲರಿ ಒಟ್ಟು 19 ಮಾರ್ಕ್ಸ್ ಇರುತ್ತೆ. ಹಾಗೆ ಪ್ಯಾಸೇಜ್ ಇಂದ 4 ಮಾರ್ಕ್ಸ್, ಲೆಟರ್ ರೈಟಿಂಗ್ ಮತ್ತೆ ಎಸ್ಸೆ ರೈಟಿಂಗ್ 10 ಮಾರ್ಕ್ಸ್, ಒಟ್ಟು 47 ಕ್ವಶನ್ಸ್ ಇರುತ್ತೆ ಫಾರ್ 100 ಮಾರ್ಕ್ಸ್ಗೆ ಇರುತ್ತೆ. ಸೊ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿನ ಗ್ರಾಮರ್ ಟಾಪಿಕ್ನ 19 ಅಂಕಗಳ ಕುರಿತು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಬಿಗಿನ್ ಟುಡೇಸ್ ಲೆಸನ್. ಇದು ಮಾರ್ಚ್ 22ರ ಮೈನ್ ಎಕ್ಸಾಮ್ನ ಕ್ವಶನ್ ಪೇಪರ್. ಮೊದಲಿಗೆ MCQ ಕ್ವಶನ್ಸ್ಗಳನ್ನ ನೋಡೋದಾದ್ರೆ, ಸೊ MCQ ಕ್ವಶನ್ಸ್ ಅಲ್ಲಿ ಫಸ್ಟ್ ಮೇನ್ ಅಲ್ಲಿ ಇರುತ್ತೆ. 4 alternatives are given for each of the following questions. Incomplete statements. Only one of them is correct or most appropriate. Choose the correct alternative and write the complete answers along with its letter of alphabet ಅಂತಿರುತ್ತೆ. ಸೊ ಇಲ್ಲಿ 6 ಕ್ವಶನ್ಸ್ ಇರುತ್ತೆ. 6 ಕ್ವಶನ್ಸ್ ಕೂಡ MCQ. ಪ್ರತಿಯೊಂದು ಕ್ವಶನ್ಸ್ಗೂ 4 ಆಪ್ಷನ್ಸ್ ಇರುತ್ತೆ. ಸೊ 4 ಆಪ್ಷನ್ಸ್ ಕೂಡ ಇಂಟರ್ ರಿಲೇಟೆಡ್ ಆಗಿರುತ್ತೆ. ಸೊ ಅದರಲ್ಲಿ ಸರಿಯಾದ ಉತ್ತರ ಒಂದು ಮಾತ್ರ ಆಗಿರುತ್ತೆ. ಸೊ ಕೆಲವೊಮ್ಮೆ 1 or 2 ಸರಿ ಅಂತ ಕಾಣಿಸ್ಬೋದು, ಆದ್ರೆ ಅಲ್ಲಿ ಮೋಸ್ಟ್ ಅಪ್ರೋಪ್ರಿಯೇಟ್ ಅಂತ ಕೊಟ್ಟಿರ್ತಾರೆ. ಸೊ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ಸ್ನ ಮಾತ್ರ ನಾವು ಚೂಸ್ ಮಾಡಿ ರೈಟ್ ಆನ್ಸರ್ಸ್ನ ಲೆಟರ್ ಆಫ್ ಆಲ್ಫಾಬೆಟ್ ಅಂದ್ರೆ ABCD ಅದ್ರ ಜೊತೆಲಿ ಆನ್ಸರ್ ಅನ್ನ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಲೆಟ್ಸ್ ಸಿ ದ ಫಸ್ಟ್ ಕ್ವೆಶನ್. ನೋ ಒನ್ ನೀಲ್ಸ್ ಟು ಅನದರ್ ನಾರ್ ಹಿಸ್ ಕೈಂಡ್ ಅಂತಿದೆ. ಇಲ್ಲಿ ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಹಿಯರ್ ಈಸ್ ಸಿನೆಕ್ಡಾಕಿ, ಅಲಿಟ್ರೇಷನ್, ಸಿಮಿಲಿ, ಮೆಟಫರ್ ಅಂತಿದೆ. ಸೊ ಇಲ್ಲಿ ಸಿಮಿಲಿ ಅಂತೂ ಅಲ್ಲ. ಅಂದ್ರೆ ಸಿಮಿಲಿ ನಿಮ್ಗೆಲ್ಲ ಗೊತ್ತೇ ಇದೆ, ಒಬ್ಬ ವ್ಯಕ್ತಿ ಅಥವಾ ವಸ್ತುವನ್ನ ಇನ್ನೊಬ್ಬ ವ್ಯಕ್ತಿ ಅಥವಾ ವಸ್ತುವಿಗೆ ಹೋಲಿಸುವಂಥದ್ದು. ಅದು ಕೂಡ ಆಸ್ ಮತ್ತೆ ಲೈಕ್ ಅನ್ನೋ ವರ್ಡ್ಸ್ ಅನ್ನ ಯೂಸ್ ಮಾಡಿ ಹೋಲಿಕೆ ಮಾಡುವಂಥದ್ದು. ಸೊ ಅಂಥ ಹೋಲಿಕೆ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಸಿಮಿಲಿ ಅಲ್ಲ. ಮೆಟಫರ್ ಅಂತಂದ್ರೆ ಸೊ ಡೈರೆಕ್ಟ್ ಆಗಿ ಕಂಪೇರ್ ಮಾಡುವಂಥದ್ದು. ಒಬ್ಬ ವ್ಯಕ್ತಿ ಅಥವಾ ವಸ್ತುವನ್ನ ಇನ್ನೊಬ್ಬ ವ್ಯಕ್ತಿ ಅಥವಾ ವಸ್ತುವಿಗೆ ಡೈರೆಕ್ಟ್ ಆಗಿ ಕಂಪೇರ್ ಮಾಡೋದು. ಸೊ ಮೆಟಫರ್ ಕೂಡ ಅಲ್ಲ. ಇಲ್ಲಿ ಸಿನೆಕ್ಡಾಕಿ ಅಂತಿದೆ. ಸಿನೆಕ್ಡಾಕಿ ಅಂತಂದ್ರೆ ಇದೊಂದು ಫಿಗರ್ ಆಫ್ ಸ್ಪೀಚ್ ಇನ್ ವಿಚ್ ಎ ಪಾರ್ಟ್ ಈಸ್ ಮೇಡ್ ಟು ರೆಪ್ರೆಸೆಂಟ್ ದ ಹೋಲ್ ಆರ್ ವೈಸ್ ವರ್ಸಾ. ಅಂತಂದ್ರೆ ಒಂದು ಪಾರ್ಟ್ ಅನ್ನ ಹೋಲ್ ಆಗಿ, ಒಂದು ಹೋಲ್ ಅನ್ನ ಪಾರ್ಟ್ ಆಗಿ ಕಂಪೇರ್ ಮಾಡೋದನ್ನ ನಾವು ಸಿನೆಕ್ಡಾಕಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಇಂಡಿಯಾ ಲಾಸ್ಟ್ ಬೈ 7 ವಿಕೆಟ್ಸ್
ಅಂದ್ರೆ ಅರ್ಥ ಇಡೀ ಇಂಡಿಯಾ 7 ವಿಕೆಟ್ಸ್ ಇಂದ ಸೋತೋಯ್ತು ಅಂತಲ್ಲ. ಸೊ ಇಂಡಿಯನ್ ಕ್ರಿಕೆಟ್ ಟೀಮ್ 7 ವಿಕೆಟ್ಸ್ ಇಂದ ಸೋತೋಗಿದೆ ಅಂತ ಅರ್ಥ. ಸೊ ಇಲ್ಲಿ ಸಿನಟ್ ಅಕಿನೋ ಕೂಡ ಅಲ್ಲ. ಸೊ ನೋ ಒನ್ ನೀಲ್ಸ್ ಟು ಅನದರ್ ನಾರ್ ಹಿಸ್ ಕೈಂಡ್ಸ್ ಅನ್ನೋದು ಅಲಿಟ್ರೇಷನ್. ಯಾಕೆಂದ್ರೆ ಇಲ್ಲಿ ನೋ ಅನ್ನೋದ್ರಲ್ಲಿ ನಾ ಸೌಂಡ್, ನಾ ಸೌಂಡ್ ನೋಡಿ, ಎನ್ ನಾ ಸೌಂಡ್ ಬಂದಿದೆ. ಸೊ ನೀಲ್ಸ್ ಅನ್ನೋದ್ರಲ್ಲೂ ಕೂಡ ನಾ ಸೌಂಡ್ ಇದೆ, ಬಿಗಿನಿಂಗ್ ಸೌಂಡ್. ಸೊ ನಾರ್ ಅನ್ನೋದ್ರಲ್ಲೂ ಕೂಡ ನಾ ಸೌಂಡ್ ಇದೆ, ನ ಸೌಂಡ್. ಸೊ 3 ಬಾರಿ ಕಂಟಿನ್ಯೂಸ್ಲಿ 2 or 3 times same consonant sound begins at the beginning of the word. ಅಂದ್ರೆ ಈ ವರ್ಡ್ ನ ಬಿಗಿನಿಂಗ್ ಅಲ್ಲಿ ಸೇಮ್ ಕಾನ್ಸನೆಂಟ್ ಸೌಂಡ್ ಸ್ಟಾರ್ಟ್ ಆಗಿದ್ರೆ 2ಕ್ಕಿಂತ ಹೆಚ್ಚು ಬಾರಿ ಅದನ್ನ ನಾವು ಅಲಿಟ್ರೇಷನ್ ಅಂತ ಕರಿತೀವಿ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಅಲಿಟ್ರೇಷನ್. ಲೆಟ್ಸ್ ಮೂವ್ ಆನ್ ಟು ದ ಸೆಕೆಂಡ್ ಕ್ವೆಶ್ಚನ್. The boy was playing in the mud. The appropriate question tag to be added is. ಇಲ್ಲಿ ಕ್ವೆಶ್ಚನ್ ಟ್ಯಾಗ್ ಮಾಡಬೇಕು ಅಂತಂದ್ರೆ ಫಸ್ಟ್ ಹೆಲ್ಪಿಂಗ್ ವರ್ಬ್ ನ ಐಡೆಂಟಿಫೈ ಮಾಡಬೇಕು. ಸೊ ಇಲ್ಲಿರುವಂತ ಹೆಲ್ಪಿಂಗ್ ವರ್ಬ್ ವಾಸ್. ಸೊ ಹೆಲ್ಪಿಂಗ್ ವರ್ಬ್ ಇರೋದ್ರಿಂದ ಅದನ್ನ ನೆಗೆಟಿವ್ ಫಾರ್ಮ್ ಮಾಡಬೇಕು. ಪಾಸಿಟಿವ್ ಇದ್ರೆ ನೆಗೆಟಿವ್ ಮಾಡಬೇಕು, ಅದು ಕೂಡ ಕಾಂಟ್ರಾಸ್ಟೆಡ್ ಫಾರ್ಮ್ ಅಲ್ಲಿ ಇರಬೇಕು. ಸೊ ವಾಸ್ ನ ನೆಗೆಟಿವ್ ಫಾರ್ಮ್ ಅಂತಂದ್ರೆ ವಾಸ್ ಹಿ ಅಂತೂ ಅಲ್ಲ, ವಾಸಂಟ್. ಸೊ ವಾಸಂಟ್ ಹಿ, ದ ಬಾಯ್ ಅನ್ನೋದು ಮ್ಯಾಸ್ಕ್ಯುಲೈನ್ ಜೆಂಡರ್ ಆಗಿರೋದ್ರಿಂದ ವಾಸಂಟ್ ಹಿ ಇಸ್ ದ ರೈಟ್ ಆನ್ಸರ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. The princess was declared as heiress of dash greatest empire. ಇಲ್ಲಿ the appropriate article to be filled in the blanks are. ಇಲ್ಲಿ heiress ಅನ್ನೋದ್ರಲ್ಲಿ h silent. So how you have to pronounce is heiress, a sound, a sound ಬರುತ್ತೆ. ಸೊ a sound ಬರೋದ್ರಿಂದ ಇಲ್ಲಿ right article is an heiress of the greatest. ಯಾಕೆ ದ ಅಂತಂದ್ರೆ ಸೂಪರ್ಲೇಟಿವ್ ಡಿಗ್ರಿ ವರ್ಡ್ ಗ್ರೇಟೆಸ್ಟ್ ಇದೆ. ಸೊ ಇಲ್ಲಿ ರೈಟ್ ಆನ್ಸರ್ ಈಸ್ an and the option C. So let's move on to the next question. Yesterday I saw a boy. He dash sitting under the tree. So ಇಲ್ಲಿ yesterday ಅನ್ನೋದನ್ನ ಕ್ಲೂ ವರ್ಡ್ ಅಂತ ತಗೋಬೇಕು ನಾವು. yesterday ಅನ್ನೋದು ಕ್ಲೂ ವರ್ಡ್. ಸೊ ನೆನ್ನೆ ನಡೆದಿರುವಂಥದ್ದು. ಐ ಸಾ ಎ ಬಾಯ್, ನೆನ್ನೆ ಒಂದು ಹುಡುಗನ ನೋಡಿದೆ. ಹಿ ಡ್ಯಾಶ್ ಸಿಟ್ಟಿಂಗ್ ಅಂಡರ್ ದ ಟ್ರೀ. ಸಿಟ್ಟಿಂಗ್ ಇದು ಕಂಟಿನ್ಯೂಸ್ ಇರುವಂಥದ್ದು, ಅದರಲ್ಲೂ ಕೂಡ ಪಾಸ್ಟ್ ಕಂಟಿನ್ಯೂಸ್. ಸೊ ಈಸ್ ಕ್ರೈಯಿಂಗ್ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್, ವಾಸ್ ಕ್ರೈಯಿಂಗ್ ಅನ್ನೋದು ಪಾಸ್ಟ್ ಕಂಟಿನ್ಯೂಸ್. ಇನ್ನು ಉಳಿದಿದ್ದು ವರ್ ಕ್ರೈಯಿಂಗ್ ಬರಲ್ಲ, ಯಾಕೆಂದ್ರೆ ಇದು ಪ್ಲೂರಲ್ ಫಾರ್ಮ್. ವಿಲ್ ಬಿ ಕ್ರೈಯಿಂಗ್ ಅನ್ನೋದು ಇದು ಫ್ಯೂಚರ್ ಫಾರ್ಮ್. ಸೊ ರೈಟ್ ಆನ್ಸರ್ ಈಸ್ ವಾಸ್ ಕ್ರೈಯಿಂಗ್. I can feel the fragrance of those beautiful roses. The meaning of the underlined word is taste, scent, appearance, shape ಅಂತಿದೆ. ಸೊ ಇದು ಫ್ರಾಗ್ರೆನ್ಸ್ ಅಂತಂದ್ರೆ ರೋಸಸ್ ಅಂದಮೇಲೆ ಅದ್ರ ಸ್ಮೆಲ್ ಇರಬೇಕು. ಸ್ಮೆಲ್ ಅನ್ನೋ ಮೀನಿಂಗ್ ಈ ಯಾವ ವರ್ಡಲ್ಲೂ ಕೂಡ ಬರ್ತಾ ಇಲ್ಲ. ಸೊ ರೈಟ್ ಆನ್ಸರ್ ಈಸ್ scent. Let's move on to the next question. She can achieve more and she can succeed in that field. The language function of the underlined word is request, permission, ability, suggestion. So ಇಲ್ಲಿ ಮೋಸ್ಟ್ ಅಪ್ರೋಪ್ರಿಯೇಟ್ ಅಂತಂದ್ರೆ ರಿಕ್ವೆಸ್ಟ್ ಅಂತೂ ಅಲ್ಲ, ರಿಕ್ವೆಸ್ಟ್ ಯಾರು ಮಾಡ್ತಾ ಇಲ್ಲ. ಪರ್ಮಿಷನ್ ಅಲ್ಲ, ಇನ್ನು ಅಬಿಲಿಟಿ ಮತ್ತೆ ಸಜೆಷನ್. ಸೊ ಇಲ್ಲಿ ಶಿ ಕ್ಯಾನ್ ಅಚೀವ್ ಅನ್ನೋದು ಅವಳ ಎಬಿಲಿಟಿ. ಸೊ ಎಬಿಲಿಟಿ ಅನ್ನ ತೋರಿಸುತ್ತಾ ಇದೆ. ಸೊ ರೈಟ್ ಆನ್ಸರ್ ಈಸ್ ಎಬಿಲಿಟಿ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್.
ಇಲ್ಲಿ ಅನಾಲಜಿ ಕ್ವಶನ್ಸ್ 4 ಇರ್ತವೆ. ಅದರಲ್ಲಿ ಪಾಸಿಬಲ್, ಇಂಪಾಸಿಬಲ್, ಆನರ್, ರೈಟ್ ಆನ್ಸರ್ ಈಸ್ ಡಿಸ್ಆನರ್. ಇಲ್ಲಿ ಪಾಸಿಬಲ್ಗೆ ಇಂಪಾಸಿಬಲ್ ಅನ್ನೋದು ಪ್ರಿಫಿಕ್ಸ್ ಆಗಿದೆ. ಆನರ್ಗೆ ಸೂಟಬಲ್ ಪ್ರಿಫಿಕ್ಸ್ ಡಿಸ್ಆನರ್. ಡಿಸ್ DISHONOUR, dishonor. So right answer is dishonor. Let's move on to the next question. Direct, direction, admire. So direct ಅನ್ನೋದು ವರ್ಬ್ ಆದ್ರೆ, ಸೊ ಇದನ್ನ ನೀವು ವರ್ಬ್ ಅಂತ ಕನ್ಸಿಡರ್ ಮಾಡಿದ್ರೆ, ಡೈರೆಕ್ಷನ್ ಅನ್ನೋದು ನೌನ್ ಫಾರ್ಮ್, ವರ್ಬ್ ಇಸ್ ಟು ನೌನ್. ಸೊ ಅಡ್ಮೈರ್ ಅನ್ನೋದು ಕೂಡ ವರ್ಬ್, ಇದರ ಒಂದು ನೌನ್ ಫಾರ್ಮ್ ಅಡ್ಮೈರೇಷನ್. Admiration. Admiration is the right answer. So let's move on to the next question. Do. V1 form. Do ಅನ್ನೋದು verb ನ one form. Done ಅನ್ನೋದು verb ನ third form, verb 3 form. So awake ಅನ್ನೋದು verb ನ one form, verb 1 form. So verb ನ 3 form ನ ನಾವು ಬರಿಬೇಕಾಗುತ್ತೆ. ಸೊ verb ನ ಥರ್ಡ್ ಫಾರ್ಮ್ ಇಲ್ಲಿ awaken, AWAKEN, awaken is the right answer. Road, road, seen, seen. ಯಾಕೆ ಅಂತಂದ್ರೆ ಇದು seen, seen. ಇದು ಯಾವ ತರ ವರ್ಡು? ರೋಡ್, ರೋಡ್, seen, seen ಅನ್ನೋದು homophones. So right answer is seen. ಇವು homophones. Change the voice of the sentence. Let me do this work. So ಈ ವರ್ಡ್, ಈ ಒಂದು ಸೆಂಟೆನ್ಸ್ ಯಾವ ಟೈಪ್ ಆಫ್ ಸೆಂಟೆನ್ಸ್ ಅನ್ನೋದನ್ನ ನೀವು ನೋಡೋದಾದ್ರೆ, ಇದು ಇಂಪರೇಟಿವ್ ಸೆಂಟೆನ್ಸ್. ಇಂಪರೇಟಿವ್ ಸೆಂಟೆನ್ಸ್ ಇರೋದ್ರಿಂದ ಅದರಲ್ಲೂ ಕೂಡ ಲೆಟ್ ಮಿ ಡೂ ದಿಸ್ ವರ್ಕ್. ಸೊ ಇಲ್ಲಿ ರೈಟ್ ಆನ್ಸರ್ ಲೆಟ್ ಇಂದಾನೆ ಸ್ಟಾರ್ಟ್ ಮಾಡಬೇಕು. ಹೇಗೆ? ಲೆಟ್ ದಿಸ್ ವರ್ಕ್ ಬಿ done by me. So the right answer is let this work. ಇಲ್ಲಿ this work ಅನ್ನೋದು ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇದೆ. ಆಬ್ಜೆಕ್ಟ್ ನ ಸಬ್ಜೆಕ್ಟ್ ಮಾಡಬೇಕು. let this work ಅನ್ನೋದು ಸಬ್ಜೆಕ್ಟ್ ಆಗಿದೆ. be done ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ದಿರೋದ್ರಿಂದ ನಾವು ಬಿ ಅನ್ನ ಹೆಲ್ಪಿಂಗ್ ವರ್ಬ್ ಮಾಡಿ ಡೂ ಅನ್ನೋದನ್ನ ಮೇನ್ ವರ್ಬ್ ತಗೊಂಡ್ರೆ ಡನ್ ಬೈ ಮೀ, ಸಬ್ಜೆಕ್ಟ್ ಮೀ ಆಗಿದೆ. ಸೊ ಸಬ್ಜೆಕ್ಟ್ ಬಿಕಮ್ ಆಬ್ಜೆಕ್ಟ್. ನೆಕ್ಸ್ಟ್, ಫ್ರೇಮ್ ಕ್ವೆಶ್ಚನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆಸ್ ಆನ್ಸರ್. ಸೊ ಈ ಸ್ಟೇಟ್ಮೆಂಟ್ ನ ಕರೆಕ್ಟ್ ಆಗಿ ಓದಿ. ಸ್ವಾಮಿ ವಿವೇಕಾನಂದ ವೆಂಟ್ ಟು ಚಿಕಾಗೋ ಟು ಫುಲ್ಫಿಲ್ ದ ವಿಶ್ ಆಫ್ ಹಿಸ್ ಮಾಸ್ಟರ್. ಇಲ್ಲಿ ಸ್ವಾಮಿ ವಿವೇಕಾನಂದ ವೆಂಟ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ವಿ ಹ್ಯಾವ್ ಟು ಕ್ರಿಯೇಟ್ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಮೇನ್ ವರ್ಬ್ ಅನ್ನ ಐಡೆಂಟಿಫೈ ಮಾಡಬೇಕು. ಮೇನ್ ವರ್ಬ್ ಇಲ್ಲಿ ವೆಂಟ್ ಅಂತಿದೆ. ಸೊ ವೆಂಟ್ ಅನ್ನೋದನ್ನ ಹೆಲ್ಪಿಂಗ್ ವರ್ಬ್ ಮಾಡೋದಾದ್ರೆ ಡಿಡ್ ಪ್ಲಸ್ ಗೋ ಅಂತ ಆಗುತ್ತೆ. ಸೊ ಡಿಡ್ ಪ್ಲಸ್ ಗೋ ಅನ್ನೋದು ಹೆಲ್ಪಿಂಗ್ ವರ್ಬ್ ಸಿಕ್ತು. ಇಲ್ಲಿ ಟು ಫುಲ್ಫಿಲ್ ದ ವಿಶ್ ಆಫ್ ಹಿಸ್ ಮಾಸ್ಟರ್ ಅಂತ ಅನ್ನೋದನ್ನ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಇದರ ಅರ್ಥ, ಸೊ ಅಂಡರ್ಲೈನ್ ಮಾಡಿರೋ ವರ್ಡು ಯಾವ ಕಾರಣಕ್ಕೆ ಸ್ವಾಮಿ ವಿವೇಕಾನಂದ ಚಿಕಾಗೋ ಹೋಗಿದ್ರು ಅನ್ನೋದನ್ನ ಹೇಳ್ತಾ ಇದೆ. ಸೊ ದ ರೈಟ್ ಆನ್ಸರ್ ತಗೊಳ್ಳೋದಾದ್ರೆ
ರೀಸನ್ ಅನ್ನ ಹೇಳ್ತಾ ಇದೆ. ರೀಸನ್ ಅನ್ನ ಹೇಳಲಿಕ್ಕೆ ಯೂಸ್ ಮಾಡುವಂತ ವರ್ಡು ವೈ ಡಿಡ್ ಸ್ವಾಮಿ ವಿವೇಕಾನಂದ why did ಸ್ವಾಮಿ ವಿವೇಕಾನಂದ go to Chicago? So the right answer is why did Swami Vivekananda go to Chicago? Change the given sentence into negative sentence. ಇಲ್ಲಿ he will fulfill the expectations of his parents ಅಂತಿದೆ. ಸೊ ಇದು ಪಾಸಿಟಿವ್ ಸ್ಟೇಟ್ಮೆಂಟ್. ಅಂದ್ರೆ ಪಾಸಿಟಿವ್ ಸ್ಟೇಟ್ಮೆಂಟ್ ಹೇಗೆ ಗೊತ್ತಾಗುತ್ತೆ, ಇಲ್ಲಿ ಯಾವುದೇ ನೆಗೆಟಿವ್ ಮೀನಿಂಗ್ ಬರುವಂತಹ ವರ್ಡ್ಸ್ ಇಲ್ಲ. ಅಂದ್ರೆ ನೋ, ನಾಟ್, ನೆವರ್ ಅನ್ನೋವಂಥ ವರ್ಡ್ಸ್ ಇಲ್ಲ. ಸೊ ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಸಿಂಪಲ್ ಆಗಿ ಮಾಡೋದಾದ್ರೆ ವರ್ಬ್ ಜೊತೆಲಿ ನಾಟ್ ಅಂತ ಸೇರಿಸಿದ್ರೆ ಈಸಿಯಾಗಿ ಅದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಸೊ ರೈಟ್ ಆನ್ಸರ್ ಈಸ್ ಹಿ ವಿಲ್ ನಾಟ್. ಹಿ will not fulfill the expectations of his parents. So the right answer is he will not. ಏನ್ ಆಡ್ ಮಾಡಿದೀವಿ ಇಲ್ಲಿ? ಓನ್ಲಿ ನಾಟ್ ಅನ್ನೋ ವರ್ಡ್ ಅನ್ನ ಆಡ್ ಮಾಡಿದೀವಿ. he will not fulfill the expectation of his parents. So let's move on to the next type of question. ಇಲ್ಲಿ ಒನ್ ವರ್ಡ್ ಕ್ವಶನ್ಸ್ ನೆಕ್ಸ್ಟ್ ಬರುತ್ತೆ. ಅದರ ಬಗ್ಗೆ ನೆಕ್ಸ್ಟ್ ಬೇರೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ಗ್ರಾಮರ್ ಪಾರ್ಟ್ ಅನ್ನ ನಾವು ನೋಡೋದಾದ್ರೆ 13 ಮಾರ್ಕ್ಸ್ ಇದುವರೆಗೂ ಆಯ್ತು, ಇನ್ನು 6 ಮಾರ್ಕ್ಸ್ ಆಗಬೇಕಿದೆ. Rewrite as directed. Change the following sentence to the other degrees of comparison. ಸೊ ಇಲ್ಲಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಕೊರೋನಾ ಇಸ್ ಮೋರ್ ಡೇಂಜರಸ್ ದ್ಯಾನ್ ಎನಿ ಅದರ್ ವೈರಸ್. ಇದು ಯಾವ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ಇದೆ ಅಂತ ನೋಡ್ಬೇಕು ಫಸ್ಟ್. ಯಾವ ಡಿಗ್ರಿ ಕಂಪ್ಯಾರಿಸನ್ ಇದೆ? ಸೊ ಇಲ್ಲಿ ಮೋರ್ ಮತ್ತೆ ದ್ಯಾನ್ ಅಂತ ಇರೋದ್ರಿಂದ ಡೆಫಿನೆಟ್ಲಿ ಇದು ಯಾವ ಡಿಗ್ರಿ ಆಗಿರುತ್ತೆ? ಕಂಪೇರಿಟಿವ್ ಡಿಗ್ರಿ ಆಗಿರುತ್ತೆ. ಸಿ ಡಿ ಅಂತ ತಗೊಳ್ಳೋಣ, ಕಂಪೇರಿಟಿವ್ ಡಿಗ್ರಿ. ಸೊ ಇನ್ನು 2 ಡಿಗ್ರೀಸ್ ಅಲ್ಲಿ ನಾವು ಚೇಂಜ್ ಅನ್ನ ಮಾಡಬೇಕಿದೆ. ಒಂದು ಪಾಸಿಟಿವ್ ಡಿಗ್ರಿ, ಇನ್ನೊಂದು ಸೂಪರ್ಲೇಟಿವ್ ಡಿಗ್ರಿ. ಫಸ್ಟಿಗೆ ಪಾಸಿಟಿವ್ ಡಿಗ್ರಿನ ನಾವು ಮಾಡೋದಾದ್ರೆ ಇಲ್ಲಿ ಪಾಸಿಟಿವ್ ಡಿಗ್ರಿ ಮಾಡೋಣ. ಫಸ್ಟ್ ಪಾಸಿಟಿವ್ ಡಿಗ್ರಿನ ಪಿ ಡಿ ಅಂತ ಮಾಡ್ಕೊಳ್ಳೋಣ. ಪಾಸಿಟಿವ್ ಡಿಗ್ರಿ ಹೇಗೆ ಮಾಡಬೇಕು? ಪಾಸಿಟಿವ್ ಡಿಗ್ರಿ ಕೊರೋನಾ ಇಸ್ ಮೋರ್ ಡೇಂಜರಸ್ ದ್ಯಾನ್ ಎನಿ ಅದರ್ ಅಂತ ಕಾಣಿಸಿದ ತಕ್ಷಣ ನೀವು ಪಾಸಿಟಿವ್ ಡಿಗ್ರಿನಲ್ಲಿ ತಗೋಬೇಕಾಗಿರುವಂತ ವರ್ಡು ನೋ ಅದರ್. ಎನಿ ಅದರ್ ಕಾಣಿಸ್ತು ಅಂದ್ರೆ ಪಾಸಿಟಿವ್ ಡಿಗ್ರಿನಲ್ಲಿ ನೋ ಅದರ್. ಇನ್ ಕೇಸ್ ಮೆನಿ ಅದರ್ ಕಾಣಿಸ್ತು ಅಂದ್ರೆ ವೆರಿ ಫ್ಯೂ ಅನ್ನೋದ್ರಿಂದ ಸ್ಟಾರ್ಟ್ ಮಾಡಬೇಕು ಸ್ಟೇಟ್ಮೆಂಟ್ ಅನ್ನ. ನೋ ಅದರ್ ವೈರಸ್. ನೋ ಅದರ್ ವೈರಸ್ ಈಸ್ as dangerous as corona. as dangerous as corona. ಅಲ್ಲಿಗೆ ಪಾಸಿಟಿವ್ ಡಿಗ್ರಿ ಮುಗೀತು. ನೆಕ್ಸ್ಟ್ ಸೂಪರ್ಲೇಟಿವ್ ಡಿಗ್ರಿ ಮಾಡೋಣ. ಎಸ್ ಡಿ ಅಂತ ಬರ್ಕೊಳ್ಳೋಣ. ಸೂಪರ್ಲೇಟಿವ್ ಮೀನ್ಸ್ ಸೂಪರ್ಲೇಟಿವ್ ಡಿಗ್ರಿ ಶಾರ್ಟ್ ಫಾರ್ಮ್ ಎಸ್ ಡಿ. ಸೊ ಎಸ್ ಡಿ ನ ಕೊರೋನಾ is
The most dangerous virus. Corona is the most dangerous virus ಅಂತ ಮಾಡ್ಬೇಕು ನೋಡಿ ಇಲ್ಲಿ. ಡೇಂಜರಸ್ ಅದರ ಸೂಪರ್ಲೇಟಿವ್ ಫಾರ್ಮ್ ಮೋಸ್ಟ್ ಡೇಂಜರಸ್. ಯಾವುದೇ ಕಾರಣಕ್ಕೂ ಡೇಂಜರಸೆಸ್ಟ್ ಅಂತ ಮಾಡಕ್ಕೆ ಹೋಗ್ಲೇಬೇಡಿ. ನೆಕ್ಸ್ಟ್, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚ್ ಅಂದ್ರೆ ಏನು? ಇಂಡೈರೆಕ್ಟ್ ಸ್ಪೀಚ್. ಸೊ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಈ ಸ್ಟೇಟ್ಮೆಂಟ್ ಅನ್ನ ಮಾಡೋದಾದ್ರೆ, ರಜತ್ said to Sharan, have you seen anyone roaming around your house yesterday? ಇಲ್ಲಿ ರಜತ್ ಅನ್ನೋರು ಶರಣ್ ಅನ್ನೋರಿಗೆ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ. ಹ್ಯಾವ್ ಯು ಸೀನ್ ಎನಿವನ್ ರೋಮಿಂಗ್ ಅರೌಂಡ್ ಯುವರ್ ಹೌಸ್ ಎಸ್ಟರ್ಡೇ ಅಂತ ಅಲ್ವಾ? ಸೊ ಹ್ಯಾವ್ ಯು ಸೀನ್ ಎನಿವನ್ ರೋಮಿಂಗ್ ಅರೌಂಡ್ ಯುವರ್ ಹೌಸ್ ಎಸ್ಟರ್ಡೇ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಇರುವಂತದ್ದು. ಸೊ ಅದನ್ನ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ಗೆ ಚೇಂಜ್ ಮಾಡಬೇಕು. ಅದಕ್ಕಿಂತ ಮುಂಚೆ ರಿಪೋರ್ಟಿಂಗ್ ವರ್ಬ್ ನ ನೋಡ್ಬೇಕು. ರಿಪೋರ್ಟಿಂಗ್ ವರ್ಬ್ ಏನಿದೆ ಇಲ್ಲಿ? ರಿಪೋರ್ಟಿಂಗ್ ವರ್ಬ್ ಸೆಡ್ ಟು ಇದೆ ಅಲ್ವಾ? ಸೊ ಇಲ್ಲಿ ಸೆಡ್ ಟು ಅನ್ನೋದನ್ನ ಆಸ್ಕ್ಡ್ ಅಂತ ಚೇಂಜ್ ಮಾಡ್ಬೇಕು ಫಸ್ಟ್. ಸೊ ದ ರೈಟ್ ಆನ್ಸರ್ ನ ನಾವು ಬರೀತಾ ಹೋಗೋಣ. ರಜತ್ ಆಸ್ಕ್ಡ್ ಶರಣ್. ಅಲ್ಲಿಗೆ 1 ಮಾರ್ಕ್ ಸಿಕ್ತು. ರಜತ್ ಆಸ್ಕ್ಡ್ ಶರಣ್. ಹ್ಯಾವ್ ಯು ಅಂತ ಅನ್ನೋದು ಎಸ್ ಆರ್ ನೋ ಟೈಪ್ ಕ್ವಶನ್ ಆಗಿದೆ. ಎಂತ ಕ್ವಶನ್ ಆಗಿದೆ? ಎಸ್ ಆರ್ ನೋ ಟೈಪ್ ಕ್ವಶನ್. ಸೊ ಎಸ್ ಆರ್ ನೋ ಟೈಪ್ ಕ್ವಶನ್ ಬಂತು ಅಂದ್ರೆ 2 ವರ್ಡ್ ಅನ್ನು ತಗೋಬಹುದು ನಾವು. ಇಫ್ ಅಥವಾ ವೆದರ್. ಇಫ್ ಅಥವಾ ವೆದರ್. ವೆದರ್ he had seen. ಯು ಬದಲು ಹಿ ಯಾಕಾಗಿದೆ ಇಲ್ಲಿ? ಹಿ ಯಾಕೆ ಅಂದ್ರೆ ಶರಣ್ ನಾನು ಮ್ಯಾಸ್ಕ್ಯುಲೈನ್ ಜೆಂಡರ್. ವೆದರ್ ಹಿ ಹ್ಯಾಡ್ ಸೀನ್. ಹ್ಯಾಡ್ ಯಾಕಾಗಿದೆ? ಇದು ಪಾಸ್ಟ್ ಪರ್ಫೆಕ್ಟ್ ಆಗ್ತಾ ಇದೆ. he had seen anyone around ಯುವರ್ ಅಂತಿದೆ ನೋಡಿ. ಯುವರ್ ಬದಲು ಹಿಸ್. ಅರೌಂಡ್ ಹಿಸ್ ಹೌಸ್. HOUSE ಹೌಸ್. ಯೆಸ್ಟರ್ಡೇ ಬದಲು ದ ಪ್ರೀವಿಯಸ್ ಡೇ ಅಂತ ಬರಿಬೇಕು. ದ ಪ್ರೀವಿಯಸ್ ಡೇ. ಅಥವಾ ಇನ್ನೂ ಒಂದು ವರ್ಡ್ ಆದ್ರೆ ದ ಡೇ ಬಿಫೋರ್. ಈ ರೀತಿ ರೈಟ್ ಆನ್ಸರ್ ನ ಬರಿಬೇಕು. ಸೊ ದ ರೈಟ್ ಆನ್ಸರ್ ಈಸ್ ರಜತ್ ಆಸ್ಕ್ಡ್ ಶರಣ್ if or whether he had seen anyone around his house the previous day. ಅದಕ್ಕಿಂತ ಮುಂಚೆ ರೋಮಿಂಗ್ ಅನ್ನೋ ವರ್ಡ್ನ ಬಿಟ್ಟಿದ್ದೇವೆ. ಅರೌಂಡ್ ಹಿಸ್ house the previous day. Anyone roaming ಅನ್ನೋ ವರ್ಡ್ ಇಲ್ಲಿ ಆಡ್ ಮಾಡ್ಕೋಬೇಕು. anyone roaming. ಸೊ ಇಲ್ಲಿಗೆ 29 ಕ್ವಶನ್ ವರ್ಗು ಆಯ್ತು. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಕಂಬೈನ್ ದ ಸೆಂಟೆನ್ಸಸ್ ಯೂಸಿಂಗ್ ಟು ಮತ್ತೆ ಸೋ ದಟ್ ನಾಟ್. ನೋಡಿ,
ಅಭಿಮನ್ಯು ಈ ಟೈಪ್ ಕ್ವಶನ್ ಬಂತು ಅಂದ್ರೆ ನಿಮಗೆ ತುಂಬಾ ಈಸಿ ಅಂತ ನನ್ಗನ್ಸುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಸೋ ದಟ್ ನಾಟ್ ಮತ್ತೆ ಟು ಯೂಸ್ ಮಾಡಿ ಕಂಬೈನ್ ಮಾಡುವಂಥದ್ದು ಸೆಂಟೆನ್ಸ್ ತುಂಬಾ ಈಸಿ ಆಗಿದೆ. ನಿಮ್ಗೆ ಈಸಿಯಾಗಿ ಹೇಳ್ಕೊಡೋದಾದ್ರೆ ಫಸ್ಟ್ ಸೋ ದಟ್ ನಾಟ್ ಅನ್ನೋದನ್ನ ಕಂಪ್ಲೀಟ್ ಮಾಡಿ. ಹೇಗೆ ಅಂತಂದ್ರೆ ವೆರಿ ಸಿಂಪಲ್. ಫಸ್ಟ್ ಅಭಿಮನ್ಯು ವಾಸ್ ವೆರಿ ಯಂಗ್ ಫುಲ್ ಸ್ಟಾಪ್ ಹಿ ಕುಡ್ ನಾಟ್ ಡಿಫೀಟ್ ಎನಿಮೀಸ್ ಅಂತಿದೆ. ಫಸ್ಟ್ ಸೋ ದಟ್ ನಾಟ್ ಮಾಡ್ಲಿಕ್ಕೆ ಫುಲ್ ಸ್ಟಾಪ್ ಅನ್ನ ತೆಗಿಬೇಕು, ಮತ್ತೆ ವೆರಿ ಬದಲು ಸೋ ಹಾಕ್ಬೇಕು. ಓಕೆನಾ? ಸಿಂಪಲ್ ಆಗಿ. ಸೊ ಇಲ್ಲಿ ನೋಡಿ, ಅಭಿಮನ್ಯು ವಾಸ್ ವೆರಿ ಬದಲು ಸೋ ಯಂಗ್. ಅಯ್ಯೋ ಯಂಗ್. ಸೊ ಫುಲ್ ಸ್ಟಾಪ್ ಬದಲು ದ್ಯಾಟ್. ಉಳಿದಿದ್ದೆಲ್ಲ ಹಾಗೆ ಬರೆಯೋದು. ಹಿ ಕುಡ್ ನಾಟ್, ಬಟ್ ಫುಲ್ ಸ್ಟಾಪ್ ಆಗ್ಲಿ ಕಾಮ ಆಗ್ಲಿ ಮಧ್ಯದಲ್ಲಿ ಬರಿಬಾರ್ದು. ಹಿ ಕುಡ್ ನಾಟ್ ಡಿಫೀಟ್ ಎನಿಮೀಸ್. ಹೇಗೆ ಈಸಿ ಅನ್ಸ್ತಾ? He could not defeat enemies. ಓಕೆ, ಸೊ ಈ ಸ್ಟೇಟ್ಮೆಂಟ್ ಅನ್ನ ತಗೊಳ್ಳಿ. ಈಗ ಟು ಮಾಡೋದು ಹೇಗೆ ಅಂತಂದ್ರೆ ಅಭಿಮನ್ಯು ವಾಸ್ ಸೋ ಯಂಗ್ ದಟ್ ಹಿ ಕುಡ್ ನಾಟ್ ಡಿಫೀಟ್ ಎನಿಮೀಸ್ ಅಂತಿದೆ. ಇಲ್ಲಿ ಈ ಸ್ಟೇಟ್ಮೆಂಟ್ ಅನ್ನ ನೋಡಿ, ಟು ಮಾಡೋದು ಹೇಗೆ. ಅಭಿಮನ್ಯು ವಾಸ್ ಸೋ ಯಂಗ್ ಬದಲು ಟು ಯಂಗ್ ದಟ್ ಹಿ ಕುಡ್ ನಾಟ್ ಅದ್ರ ಬದಲು ಟು ಡಿಫೀಟ್ ಎನಿಮೀಸ್. ನೋಡಿ ಎಷ್ಟು ಈಸಿ ಆಗಿದೆ. ಸೊ ಹಿ ಕುಡ್ ನಾಟ್, ದಟ್ ಹಿ ಕುಡ್ ನಾಟ್ ಬದಲು ಟು ಅನ್ನೋ ಒಂದು ಸಿಂಗಲ್ ವರ್ಡ್ ಇಂದ ರಿಪ್ಲೇಸ್ ಮಾಡಬಹುದು. ಸೊ ಇಟ್ ಈಸ್ ಎ ವೆರಿ ಗುಡ್, ವೆರಿ ಈಸಿಯೆಸ್ಟ್ ಕ್ವಶನ್ ಅಂತ ನಾನಾದರೂ ಅನ್ಕೊಳ್ತೇನೆ. ಸೊ ಇಲ್ಲಿಗೆ ಕ್ವಶನ್ ಪೇಪರ್ 1 ಇದ್ದಂತಹ ಎಲ್ಲ ಗ್ರಾಮರ್ ಪಾಯಿಂಟ್ಸ್ ಅನ್ನ 19 ಗ್ರಾಮರ್ ಪಾಯಿಂಟ್ಸ್ ಅನ್ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಪೇಪರ್.